ನಿಜ. ಸೊ ಈತ ಏನಾಗ್ತಾನೆ, ಯಾಕೆ ಆತ ಯಾಕೆ ಹಂಗಿದ್ದಾನೆ ಅಂದರೆ ಬಿಕಾಸ್ ಅವ್ರಿಗೇನೋ ಒಂದು ಅನುಕೂಲ ಮಾಡ್ಬೋದು, ಏನೋ ಇರ್ಬೋದು. ಯಾರೊಬ್ಬ ದೊಡ್ಡ ರಿಯಲ್ ಎಸ್ಟೇಟು, ಯಾರೊಬ್ಬ ದೊಡ್ಡ ಚಿನ್ನದ ಅಂಗಡಿಯವನು ಅಥವಾ ಯಾರೊಬ್ಬ MLA ಅರೆಸ್ಟ್ ಮಾಡ್ತಾನೆ ಅಂತ ಅನ್ಕೊಳ್ಳೋಣ. ಆಗ ಪೊಲೀಸರಲ್ಲಿ ACP ಅವರಿಗೆ ಯಾವ ರೀತಿ ಗೌರವ ಕೊಡ್ತಾರೆ, ಕುಂತ್ಕೊಳ್ಳಿ ಸ್ವಾಮಿ, ನಿಂತ್ಕೊಳ್ಳಿ ಸ್ವಾಮಿ, ಯಾರು ಕೆಲಸದವ್ರಿಲ್ವಲ್ಲ ಕಾಫಿ ಕೊಡೋಕ್ಕೆ, ಕಾನ್ಸ್ಟೇಬಲೇ ಕೊಡಬೇಕು. ಸೊ ಈತನ ಮೇಲೆ ಮನೋಭಾವ ಬರುತ್ತೆ, ಅಂದರೆ ದುಡ್ಡಿರೋನೇ ಎಲ್ಲ ಈ ಯೂನಿಫಾರ್ಮ್ಗಿಲ್ಲ. ಸೊ ಆತ ಏನು ಮಾಡ್ತಾನೆ, ದುಡ್ಡು ಮಾಡಕ್ಕೆ ನೋಡ್ತಾನೆ. ಎಸ್, ಯಾವ ಥರ ಮಾಡ್ತಾನೆ, ಅಡ್ಡದಾರಿನೇ ಹಿಡಿಬೇಕು. ಯಾರ ಕರ್ಕೊಂಬಂದ್ರೆ ಅವರು ಅಡ್ಡದಾರಿ ಹಿಡ್ಕೊಂಡಿರೋದಲ್ವಾ. ಸೊ ಇವನು ಅದೇ ಮಾಡ್ತಾನೆ. ಸೊ ಇವೆಲ್ಲವೂ ಕೂಡ ಒಂದು ಹೈರಾಕಿಗಳು. ದುಡ್ಡಿನ ಅಭಾವ ಇದೆ, ಮತ್ತು ಅವ್ರಿರೋಂಥ ಕಮಿಟ್ಮೆಂಟ್ಸ್. ಹೌದು, ಪೊಲೀಸರಿಗೆ ಸಂಬಳ ಖಂಡಿತವೂ ಜಾಸ್ತಿ ಆಗಬೇಕು ಮೇಡಮ್. ಬರೇ ಸಂಬಳಕ್ಕೆ ಕೆಲಸ ಮಾಡ್ತಾನೆ ಪೊಲೀಸು ಅಂದರೆ ಖಂಡಿತವೂ ಮಾಡೋಕ್ಕಾಗಲ್ಲ. ನಾನು ಹೇಳ್ತೀನಿ. ನಾನು ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಅವ್ರಿಗೆ ಆ ಗೃಹ ಇಲಾಖೆ, ಆ ವಸತಿ ಸಮುಚ್ಚಯ ಏನಿದೆ ಸರ್, ಆ ವಸತಿ ಪ್ರದೇಶನೂ ಸರಿ ಹೋಗ್ಬೇಕು ಸರ್. ಆ ಮೈಸೂರಲ್ಲಿ ನಾನು ಈಗಲೂ ನೋಡ್ತೀನಿ ಸರ್, ಎಷ್ಟು ಪಾಳು ಬಿದ್ದು ಆಗ್ಲೋ ಬಿದ್ದೋಗಂಗಿದೆ ಆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ. ಅವ್ರಿಗೆ ಅಲ್ಲಿ ಮನುಷ್ಯರು ವಾಸ ಮಾಡೋಕ್ಕಂತೂ ಆಗೋದಿಲ್ಲ. ಇನ್ನೊಂದು ಕಂಪ್ಲೀಟ್ ಮಾಡಬೇಕು ಅಂದರೆ, ನೀವು ಎಷ್ಟೋ ಪೊಲೀಸರುಗಳಿಗೆ ಸಮಯದ ಇಷ್ಟೇ ಸಮಯದಲ್ಲಿ ಕೆಲಸ ಮಾಡಬೇಕು ಅನ್ನೋದಿಲ್ಲ. ನಿನಗೆ 2 ಗಂಟೆಗೆ ಫೋನ್ ಮಾಡಿದ್ರೆ ಎದ್ದು ಹೋಗ್ಬೇಕಾಗತ್ತೆ. ವಾಟ್ ಈಸ್ ಯುವರ್ ಬೇಸಿಕ್ ಸ್ಯಾಲ್ರಿ? ಹೇಗೆ ಮಾಡೋಕ್ಕಾಗತ್ತೆ? ಇವಾಗ ಎಲ್ಲರಿಗೂ ಕೂಡ ಹೇಳ್ತೀವಿ, ನೀವು 12 ಅವರ್ 11 ಅವರ್ ಅಷ್ಟೇ ಕೆಲಸ ಮಾಡಬೇಕು, ನಿಮ್ಗೆ ಇಷ್ಟು ಸಂಬಳ. ಸಾಫ್ಟ್ವೇರ್ ಇಂಜಿನಿಯರ್ಗಳು 1,80,000 90, ಪೊಲೀಸರಿಗೆ ನಿಮ್ಗೆ 60 ಮೇಲಿಲ್ಲ, ಕಾನ್ಸ್ಟೇಬಲ್ಗೆ 45 ಮೇಲೂ ಇಲ್ಲ. ಯಾಕೆ? ಸೊ ಇದು ಒಂದು ಕಾರಣನೇ ಅಲ್ವಾ? ಇದನ್ನು ಯಾರು ಅರ್ಥ ಮಾಡ್ಕೊಬೇಕು? ರಾಜಕೀಯ ವ್ಯಕ್ತಿಗಳು, ಸಮಾಜ, ಇವೆಲ್ಲವೂ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ಅವ್ರೊಂದು ಟ್ರಾನ್ಸ್ಫರ್ಗೆ ನಿಮ್ಗೆ 10 ಲಕ್ಷ ಕೊಡು, ಅವ್ರೊಂದು ಅಪಾಯಿಂಟ್ಮೆಂಟ್ಗೆ 40 ಲಕ್ಷ ಕೊಡು, ಇವೆಲ್ಲವನ್ನ ಅವ್ರನ್ನ ಅನಿವಾರ್ಯತೆ ತಳ್ತಿರೋದು ಈ ರಾಜಕೀಯ ವ್ಯಕ್ತಿಗಳು. ಇದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಈ ಮೋಜು ಮಸ್ತಿಗಳಿಗೆ ಮಾಡ್ಬೇಕಂತಾಗ ನೀವೆಲ್ಲ ನೋಡಿ, ಎಲ್ಲರೂ ಕಾಯ್ಕೊಂಡು ಕುಂತಿರ್ಬೇಕು, ಕುಡ್ಕೊಂಡು ಹೋಗೋಣ ಕಾಯ್ಬೇಕು ಪೊಲೀಸರು. ಎಂಥದ್ದು ನೋಡಿ ಸಮಾಜ, ನೀವು ಸ್ವಲ್ಪ ಯೋಚನೆ ಮಾಡಿ. ಅವ್ನು ಏನಾರ ಬಿದ್ದು ಹಾಳಾಗೋದ್ರೆ ಪೊಲೀಸರು ಸರಿಯಾಗಿ ರಕ್ಷಣೆ ಕೊಡ್ಲಿ ಅಂತ ಅವ್ರಿಗೆ ಹೇಳ್ತೀರಾ? ಅಲ್ಲ, ಆಫ್ ಕೋರ್ಸ್ ಈಗ ಅತಿ ಹೆಚ್ಚು ಬ್ಲೇಮ್ಸ್ ತಗೊಳ್ಳೋದು ಪೊಲೀಸ್ ಡಿಪಾರ್ಟ್ಮೆಂಟ್. ಈಗ ನಾನು ಕಳ್ಳರನ್ನ ಕಾಯ್ಕೊಂಡು ನಿಂತಿದ್ದೀನಿ, ನಾನು ಅವ್ನ ಕಳ್ಳಂಗೆ ಒಂಚೂರು ಏಟಾದ್ರೂ ನನಗೆ ಬೈತಿದ್ದೀರಾ, ನಾನೇ ಕಳ್ಳ ಆಗ್ಬಿಟ್ರೆ ಆ ಮರ್ಯಾದೆ ಸಿಗುತ್ತಲ್ವಾ ಅನ್ನೋ ಒಂದು ಪರಿಸ್ಥಿತಿನ ನಾನು ಕೊಡ್ತಾ ಇದ್ದೀನಿ. ಅದನ್ನ ನಾವು ತಿದ್ಕೊಂಡ್ರೆ, ವಿದ್ಯಾವಂತರು ಅಥವಾ ದೊಡ್ಡ ಅಧಿಕಾರಿಗಳು ಅದನ್ನ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಇದು ಕಮ್ಮಿ ಆಗುತ್ತೆ. ಮತ್ತೆ ಈ ಸಲ 7 ಕೇಸ್ ಏನಕ್ಕಾಗಿದೆ ಅಂದ್ರೆ ನಾವು ಅದನ್ನ ಕಮಿಷನರ್ಗೆ ಅಪ್ರಿಷಿಯೇಟ್ ಮಾಡಬೇಕು. ನೋ ಮರ್ಸಿಲೆಸ್, ಯಾರಿಗೂ ಮರ್ಸಿ ಇಲ್ಲ. ಇದು ಅವಾಗಿಂದನೂ ಇದೆ, ನಮ್ಮ ಸಾಹೇಬ್ರು ಇದ್ದಾಗಿಂದನೂ ನಡೀತಾ ಇದೆ. ಬಟ್ ಅವ್ರಿಗೆ ಮರ್ಸಿ ಇತ್ತು, ಮನುಷ್ಯತ್ವ ಇತ್ತು, ಡಿಪಾರ್ಟ್ಮೆಂಟ್ ಮೇಲೆ ಇರುವಂಥ ಗೌರವ ಇತ್ತು. ಎಲ್ಲ ಹಾಳಾಗೋಗ್ಬಿಡುತ್ತೆ, ಯಾವತ್ತೂ ಈ ಥರ ಬಂದ್ಬಿಡುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ, ಈ ಥರ ಯಾವಾಗ ಮರೆದು ಹೋಗ್ಬಿಡುತ್ತೆ ಅಂತ. ಬಟ್ ಈಗಿರೋವಂಥ ಕಮಿಷನರ್ ಇದ್ದಾರೆ, ಅವಾಗ ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಏನಿದೆಯೋ ಅದನ್ನ ಹಾಗೆ ತೆಗೆದುಕೊಡ್ತಾ ಇದ್ದಾರೆ. ಎಸ್, ದಟ್ ಈಸ್ ವಾಟ್ ರಿಕ್ವೈರ್ಡ್ ಅಲ್ವಾ? ಇದನ್ನ ತಿಳ್ಕೋಬಹುದು ಅಂತ ನಾವು ಹೇಳೋದು. ಅಲ್ಲ, ಸಂದರ್ಭಗಳು ಏನೇ ಇರಲಿ ಸರ್, ಯಾವುದೇ ಆಗಲಿ, ಕಷ್ಟ ಇದೆ, ಎಲ್ಲವೂ ಇದೆ, ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಅಥವಾ ಸಂಬಳ ಸರಿಯಾಗಿ ಆಗ್ತಿದೆಯೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಸರ್ಕಾರದಲ್ಲಿ ತಿಂಗಳಿಗೆ ಸರಿಯಾಗಿ ಸಂಬಳ ಹೋಗ್ತಿದೆಯೋ, ಕೊಡೋ ಸಂಬಳ ಕರೆಕ್ಟಾಗಾದರೂ ಹೋದರೆ ಹೇಗಾಗ್ತಿತ್ತೋ ಏನೋ ಅದು ನನಗೆ ಗೊತ್ತಿಲ್ಲ. ಹಾಗಂತ ಈ ರೀತಿ ರಾಬ್ರಿ ಎಂಥ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಅಥವಾ ಈ ಥರ ಕಿಂಗ್ ಪಿನ್ಗಳಾಗೋದಾಗಲಿ, ಈ ಚಿನ್ನದ ಗಟ್ಟಿನೇ ಎತ್ಕೊಂಡು ಹೋಗೋದಾಗಲಿ, ಇದು ಯಾವ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್, ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಸರ್. ಯಾರೋ ಇಬ್ಬರೋ ಮಾಡೋ ಕೆಲಸಕ್ಕೆ ಎಂಟೈರ್ ಡಿಪಾರ್ಟ್ಮೆಂಟ್ ಶುಡ್ ಟೇಕ್ ದಟ್ ಬ್ಯಾಡ್ ನೇಮ್ ಅಲ್ವಾ ಮೇಡಮ್? ಈಗ ಬರೋ ಕಾನ್ಸ್ಟೇಬಲ್ ಬರೋಂಥ ಸಂಬಳದಲ್ಲಿ ಆತ ಯಾವ ಸ್ಕೂಲಲ್ಲಿ ಆ ಮಕ್ಕಳನ್ನ ಓದಿಸ್ಬೋದು, ಎಲ್ಲಿ ಓದಿಸ್ಬೋದು? ನೀವು ಕಳ್ತನ ಮಾಡ್ಲಿ ಅಲ್ಲ, ನೀವು ಅನಿವಾರ್ಯತೆ ಕೊಡ್ತಾ ಇದ್ದೀರಾ. ಅನಿವಾರ್ಯತೆ ಮೇಡಮ್, ಒಂದು ಸಿಚುವೇಶನ್ ನ ತಗೊಂಡು ನೀವು ಸೃಷ್ಟಿ ಮಾಡ್ತಿದ್ದೀರಾ. ಆತ ಮೇಲ್ಗಡೆ ಹೋಗಕ್ಕಾಗಲ್ಲ, ಕೆಳಗಡೆ ಬರೋಕ್ಕಾಗಲ್ಲ. ಅವ್ನು ಕಣ್ಣು ಮುಂದೆ ನಡೀತಾ ಇರೋದು ಎಲ್ಲವೂ ಕಳ್ತನನೇ. ಕಳ್ತನ ಮಾಡಿರೋನು ಈಸಿಯಾಗಿ ಆಚೆ ಹೋಗ್ತಿದ್ದಾನೆ, ಕಳ್ತನ ಮಾಡ್ತಿರೋನು ಮರ್ಯಾದೆ ಸಿಗ್ತಾ ಇದೆ. ಆತ ಏನ್ ಮಾಡ್ತಾನೆ? ಇದನ್ನ ನಾವು ಸೃಷ್ಟಿ ಮಾಡ್ಕೊಡ್ತಾ ಇದೀವಿ ಅವ್ರಿಗೆ. ಅದ್ರ ಬಗ್ಗೆ ಒಂಚೂರು ಸೂಕ್ಷ್ಮವಾಗಿ ಅವ್ರು ಮಾಡೋದ್ರೆ. ಆದ್ರೆ ಹಾಗಾದ್ರೆ ಕಳ್ತನ, ಇವಾಗ ವಿದ್ಯಾವಂತ ಓದಿದ್ದಾನೆ, ಹೋದ್ರೆ ತಾನೇ ಕೆಲಸ ಸಿಗೋದು. ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡು ಅಲ್ಲಿವರೆಗೂ ಹೋಗಿದ್ದಾನೆ, ಆಯ್ತು, ಆ ಇಂಟ್ರೋಲ್ ಏನಾದರೂ ಆಗಲಿ, ಹಾಳಾಗೋಗ್ಲಿ, ಅಲ್ಲಿವರೆಗೂ ಅದು ತಲುಪಿದಾನ. ಬಟ್ ಆತ ಕೆಲ್ಸಕ್ಕೆ ಬಂದ ಮೇಲೆ ಆತನ ಹಾಳು ಮಾಡ್ತಾ ಇರೋದು ಈ ವ್ಯವಸ್ಥೆ. ನೀವು ಓದ್ತರಿಗೆ ಆಯ್ತು, ಕೈ ತುಂಬಾ ವ್ಯವಸ್ಥೆ ಈಗ ಸರಿನೇ ಹೋಗಲ್ಲ, ಹಾಗಂತ ಇವರು ಹಾಗೇನಾ? ನೀವು ವ್ಯವಸ್ಥೆ ಸರಿ ಮಾಡ್ತಿದ್ದೀರಾ? ಇವಾಗ ನೀವು ಕುತ್ಕೊಂಡು ಮಾತಾಡ್ತಿದ್ದೀರಾ. ದಿಸ್ ಆಲ್ಸೋ ಅನ್ ಅಟೆಂಪ್ಟ್. ನಾವು ಕುತ್ಕೊಂಡು ಮಾತಾಡೋದು ಅದಕ್ಕೇನೆ, ಸುಮ್ಮನೆ ಮಾತಾಡ್ತಿಲ್ಲ. ಸರ್, ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಮೊನ್ನೆ ಪೊಲೀಸರಿಗೆ ಕ್ಯಾಪ್ ಕಲರ್ ಏನೋ ಚೇಂಜ್ ಮಾಡಿದ್ರು, ಕಾನ್ಸ್ಟೇಬಲ್ ASIಗಳಿಗೆ ಚೇಂಜ್ ಮಾಡಿದ್ರು ಅಂತ ತಿಳ್ಕೊಳ್ತೀನಿ. ಅದಕ್ಕೆ ಅಷ್ಟೊಂದು ದುಡ್ಡು ಸುರಿಯೋ ಬದಲು ಅದೇ ದುಡ್ಡನ್ನ ರಿಫಾರ್ಮ್ಸ್ ಮಾಡ್ಬೋದಾಯ್ತಲ್ಲ ಸರ್? ಅವ್ರಿಗೇನಾದ್ರೂ ಪೊಲೀಸರಿಗೆ ಸಹಾಯ ಆಗುವಂಥದ್ದು ಅವ್ರಿಗೇನಾದ್ರೂ ಮಾಡ್ಬೋದಾಗಿತ್ತಲ್ಲ ಸರ್? ಇಲ್ಲ, ಕ್ಯಾಪಿಗೆ ಅಷ್ಟೊಂದು ಏನು ಕೋಟಿಗಟ್ಟಲೆ ದುಡ್ಡೇನು ಹೋಗಿಲ್ಲ, 100 ಕೋಟಿ ಏನು ಹೋಗಿಲ್ಲ. ಅದಕ್ಕೆ 10 ಕೋಟಿನೇ ಅದೇನು ಕ್ಯಾಪ್ ಇದೆ ಅಂತ. ಆಯ್ತು ಸರ್, ಈಗ ಹಾಗಂತ ಬೇರೆ ಬೇರೆದಕ್ಕೆಲ್ಲ ದುಡ್ಡು ಸುರಿಯೋ ಬದಲು ಯಾಕೆ ಸರ್ ಪೊಲೀಸ್ ಇಲಾಖೆನ ಸುಧಾರಣೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರಗಳು ಸಂಬಳ ಹೆಚ್ಚಿಕೊಡಬೇಕು, ಅದು ನಾವು ಒಪ್ಕೋತೇನೆ. ಅದರ ಅರ್ಥ ನೀವು ಕಳ್ತನ ಮಾಡ್ರಿ ಅಂತಲ್ಲ ಸರ್. ಈಗ ಸಿದ್ದರಾಮಯ್ಯ ಗವರ್ಮೆಂಟ್ ಬಂದ್ಮೇಲೆ ಶಾಸಕರಿಗೆ, ಸಚಿವರಿಗೆ ಸಂಬಳ ಜಾಸ್ತಿ ಮಾಡಿದ್ರು, ಅದೇ ಪೊಲೀಸರಿಗೆ ಯಾಕೆ ಮಾಡಲಿಲ್ಲ ಸರ್? ಮೊನ್ನೆ ಮಾನವಿಕರು ಅಂತ ಯಾರೋ ಒಬ್ಬರು AD DG ಕಡೆಯಿಂದ ಒಂದು ಕಮಿಷನ್ ನೇಮಿಸಿದ್ರು.
ಅವರು ಸಂಬಳ ಹೆಚ್ಚಿಗೆ ಕೊಡಬೇಕು ಅಂತ ಅವ್ರು ಬರೆದು ಕೊಟ್ಟರು, ಆದರೂ ಆಗಲಿಲ್ಲ. ಆದರೆ ಅವರು ಅರ್ಧ ಭಾಗನ ಹೆಚ್ಚಿಗೆ ಮಾಡಿದ್ರು ಅಷ್ಟೇ. ಈ 35,000 ರೂಪಾಯಿ ಇದೆ ಕಾನ್ಸ್ಟೇಬಲ್ಗಳಿಗೆ. ಹೆಂಗೆ ಬದುಕ್ತಾರೆ ಬೆಂಗಳೂರಲ್ಲಿ 35,000? ಅಲ್ಲ ಸರ್, ಅದೇ ಅಂದ್ಕೊಂಡೆ, ಈಗ ಬೆಳಗಾವಿ ಅಧಿವೇಶನ ಶುರುವಾದ್ರೆ ಅವ್ರಿಗೆ ಉಳ್ಕೊಳಕ್ ಜಾಗ ಸಿಗುತ್ತೋ, ಇನ್ನೊಂದು ಜಾಗ ಸಿಗುತ್ತೋ, ಯಾವ್ದು ಸಿಗಲ್ಲ. ಡೇ ಅಂಡ್ ನೈಟ್ ಅಲ್ಲೇ ಬಿದ್ದಿರ್ಬೇಕು. ಸಾವಿರಾರು ಜನ ಪೊಲೀಸರು ದಿನ ಒಂದು 20 ಮೆರವಣಿಗೆ ಇರ್ತಾವೆ ಅಲ್ಲಿ, ದಿನ ಪ್ರೊಟೆಸ್ಟ್ ಇರ್ತವೆ. ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರ ಜೊತೆಗೆ ಫೈಟ್ ಮಾಡೋದು, ಅವ್ರ ಜೊತೆಗೆ ಗುದ್ದಾಡೋದು, ಕೊನೆಗೆ ಎಲ್ಲ ಅವ್ರ ಮೇನ್ ಬೇಡಿಕೆಗಳೇನಿರ್ತವೆ ಅದು ಮರ್ತು ಬಿಡ್ತಾರೆ. ಕೊನೆಗೆ ಪೊಲೀಸರಿಗೆ ಅವರಿಗೆ ಹತ್ತಿ ಬಿಡ್ತದೆ. ನನಗೆ ಯಾರೋ ಹಿಂಗೆ ಸಿಕ್ಕದಾಗ ಹೇಳ್ತಾ ಇದ್ರು ಸರ್, ನಮ್ಮ ಪೊಲೀಸರಿಗೆ ಒಳ್ಳೆ ಊಟ, ಒಂಚೂರು ಮಲಗಕ್ಕೆ, ಒಂಚೂರು ನಿದ್ದೆ ಮಾಡಕ್ಕೆ ಒಂದು ಒಳ್ಳೆ ಜಾಗ ಸಿಕ್ಕಿದ್ರೆ ಸಾಕು, ನಾವು ಹಾಗೆ ಅನಿಸ್ತದೆ. ಈಗ ಕಮ್ನಲ್ ಆದಾಗ ನಾವು ಅನುಭವಿಸಿವೆ. ರಸ್ತೆ ಮೇಲೆ ಮಲಗ್ತೀವಿ ರೀ, ಬಾಕ್ ಹಾಕೊಂಡು ಮಲಗ್ತೇವೆ ರಸ್ತೆ ಮೇಲೇ, ಸೊಳ್ಳೆ ಗಿಳ್ಳೆ ಎಲ್ಲ. ಆಮೇಲೆ ಗಲಾಟೆ ಆದಾಗೆ ಎಲ್ಲ ದೊಡ್ಡ ಇದು ಕಮ್ಯುನಲ್ ಗಲಾಟೆ ಆದಾಗೆ ಅದು ಯಾವುದೋ ಇದರಲ್ಲಿ ಹೋಗಿ ಮಲ್ಕೊಂಡ್ರೆ ಈ ಕಡೆ ಇವರು ನಂಬುದಿಲ್ಲ, ಅವರು ನಂಬುದಿಲ್ಲ. ನಮಗೆ ಅವರು ನೀರು ಕೊಡೋದಿಲ್ಲ, ಇವರು ನೀರು ಕೊಡೋದಿಲ್ಲ. ಆ ಪರಿಸ್ಥಿತಿ ಅಲ್ಲ, ಅನ್ಯಾಯ ದುಡ್ಡು ಮಾಡೋದಿರ್ಬೋದು, ಭಾಳ ಅನ್ಯಾಯ. ಹತ್ತರದಿಂದ ನೋಡಿರುವಂಥದ್ದು ಮೇಡಮ್. ನಾನೇನು ಯಾರೋ ಒಬ್ಬರನ್ನ ಮೆಚ್ಚಕ್ಕೆ ಹೇಳ್ತಾ ಇಲ್ಲ. ಜ್ಞಾನಭಾರತಿಯಲ್ಲಿ ಒಂದಿಬ್ಬರು ಸಬ್ ಇನ್ಸ್ಪೆಕ್ಟರ್ಗಳು, ಭಗವಂತ ಮಾಲಿಪಾಡಿನ ಅಂತ ಒಬ್ಬರು ನೋಡಿದ್ದೀನಿ. ಅಂದರೆ ಒಳ್ಳೇದು ಮಾಡೋಕ್ಕೆ ಅಂತಾರೆ. ಅಂದರೆ ಈಗಿನ ಯುವಕರುಗಳು ಈ ಕೆಲಸ ಸಿಕ್ಕರೆ ಈ ಥರ ಮಾಡ್ಬೋದು ಅನ್ನೋಂಥದ್ದು. RR ನಗರದಲ್ಲಿ ಶಿವಕುಮಾರ್ ಅಂತ ಇನ್ಸ್ಪೆಕ್ಟರ್ ವ್ಯವಸ್ಥೆ ಅವ್ರಿಗೆ ಅವಕಾಶ ಅಲ್ಲ, ಅವ್ರಿಗೆ ವ್ಯವಸ್ಥೆ ಮಾಡಿಲ್ಲ ಅಂದ್ರೂ ಕೂಡ ಮಾಡ್ತಾರೆ. ನಾನು RR ನಗರದಲ್ಲಿ ನೀವು ನೋಡ್ಬೋದು, ಯಾರು ಬೇಕಾದ್ರೂ ನೀವು ಕೇಳ್ಬೋದು. ಶಿವಕುಮಾರ್ ಅಂತ ಒಬ್ಬರು ಇನ್ಸ್ಪೆಕ್ಟರ್ ಬಹಳ ಒಳ್ಳೆ ಕೆಲಸ ಮಾಡಿಕೊಂಡು ಮೋಟಿವೇಟ್ ಮಾಡ್ಕೊಂಡು ಹೋಗ್ತಿರೋದು. ನಾವು ಲಾಯರ್ಗಳು ಯಾವತ್ತೂ ಪೊಲೀಸ್ನೂ ಹೋಗಲ್ಲ, ಬಟ್ ನೋಡಿದಾಗ ಅದನ್ನು ನಾವು ಹೇಳ್ತೀವಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಮಾದರಿಗಳು ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಥರ ಒಂದು ಅನಿವಾರ್ಯತೆಗೆ ಸಿಗಾಕೊಂಡ್ಬಿಡ್ತಾನೆ ಈತ. ಇವಾಗ ಒಂದು ಗೋಲ್ಡ್ ಇದ್ರಲ್ಲಿ ನೋಡಿ 7.5 ಕೋಟಿ ನೋಡಿದ್ರಲ್ಲ, ಆ ಹುಡುಗನ್ನ ಟ್ಯಾಟೂ ಹಾಕ್ಸ್ಕೊಂಡು ಆತ ಯಾರೋ DJ ಇದ್ದಂಗಿದ್ದಾನೆ, ಅವ್ನು ಶೋಕಿ. ಅವನಿಗೆ ಇದು ಅನಿವಾರ್ಯತೆ ಬಂದಿಲ್ಲ, ಅವನು ಶೋಕಿಗೆ ಮಾಡಿರುವಂಥದ್ದು. ಕೆಲವರು ಆ ಒಂದು ಅನಿವಾರ್ಯತೆ ಬಂದ್ಬಿಡುತ್ತೆ. ಆ ಅನಿವಾರ್ಯತೆಗಳೇನು? ಮಕ್ಕಳಿಗೆ ಓದಿಸ್ಬೇಕಾಗಿರುವಂಥದ್ದು, ತಂದೆ ತಾಯಿನ ಹಾಸ್ಪಿಟಲ್ಗೆ ಸೇರಿಸಬೇಕಾಗಿರುವಂಥದ್ದು, ಮತ್ತು ನಾವು ತೋರಿಸುವಂಥ ಈ ಇದಿದಾವಲ್ಲ ಒಳ್ಳೆ ಐಷಾರಾಮಿ ಜೀವನಗಳು, ನಾವು ಅವ್ರ ಕಣ್ಕುಕ್ಕೋ ಥರ ಮಾಡ್ತೀವಲ್ಲ ಅವರೇ ಡಿಪಾರ್ಟ್ಮೆಂಟ್ಗಳಲ್ಲಿ, ಇವೆಲ್ಲವೂ ಕೂಡ ಅವರಿಗೆ ಒಂದು ಎಫೆಕ್ಟ್ ಆಗಿ ಆ ಮೆಂಟಲಿ ಆ ಲೆವೆಲ್ಗೆ ಬಂದ್ಬಿಡ್ತಾರೆ. ಒಂದೇ ಒಂದು ಮಾಡಿಬಿಡೋಣವಾ ಅಂತ ಹೋಗ್ತಾರೆ. ಆ ಒಂದೇ ಒಂದು ಮಾಡಿದಾಗ ಇಸ್ಕಾಕೊಳ್ಳುವಂಥ ಅದಿಂಗ ಕೆಳ ಹಂತದ ಸಿಬ್ಬಂದಿಗೂ ಅಲ್ಲ, ಈಗ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ. ಮುಂಚೆ ಅವೆಲ್ಲ ಅಷ್ಟೊಂದು ಎಜುಕೇಷನ್ ಬರಲಿಲ್ಲ. ಈಗೆಲ್ಲ ಇಂಜಿನಿಯರ್ಸ್ ಬರ್ತಾರೆ, ಡಾಕ್ಟರ್ಸ್, PhD ಮಾಡೋದು ಸಹ ಕಾನ್ಸ್ಟೇಬಲ್ ಹೌದು, ಅಷ್ಟೊಂದು ಹೈಲಿ ಕ್ವಾಲಿಫೈಡ್ ಇದ್ದಾರೆ. ಯಾಕೆ ಈ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಳೋದಿಲ್ಲ? ಅದೇ ದುರಾಸೆ ಆಗಿಬಿಟ್ಟಿದೆ, ಬಹಳ ದುರಾಸೆ ಬಂದ್ಬಿಟ್ಟಿದೆ. ಅದಕ್ಕೆ ಕೆಲವೊಬ್ಬರು ಹಾಳಾಗ್ತಾ ಇದ್ದಾರೆ. ಆದರೂ ಎಚ್ಚೆತ್ಕೋಬೇಕು. ಅಟ್ಲೀಸ್ಟ್ ಪ್ರಾಮಾಣಿಕತೆ ಅನ್ನೋದು ನಮ್ಮ ಸಂಬಳಕ್ಕೆ ಒಂದು 50% ಆದರೂ ನಿಯತ್ತಿರಬೇಕು. ಅಷ್ಟಾದ್ರೆ ನಿಯತ್ಲಿಂದ ಕೆಲಸ ಮಾಡೋದು ಕಲಿಬೇಕು. ಬಟ್ ಇದು ಈ ಥರ ಜನರಿಗೆ ರಾಬರಿ ಮಾಡೋದು, ಡಕಾಯಿಟಿ ಮಾಡೋದು, ಅವ್ರ ಜೊತೆಗೆ ಸೇರೋದು ಅಂದರೆ ಭಾಳ ಪರಿಣಾಮ ಏನು ಅನ್ನೋದು ನಮಗೆ. ಈಗ ನೀವು ಹೇಳ್ದಂಗೆ ತುಂಬಾ ಕಡೆ ಕಲೆಕ್ಷನ್ ನಡೆಯುತ್ತೆ. ನಾನು ಗಮನಿಸ್ದಂಗೆ ಪಾನಿಪುರಿ ಅಂಗಡಿ ಹತ್ರ ಎಲ್ಲ ಬಂದು ನೈಟ್ ಬೀಟಿಗೆ ಬರೋರು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಆದ್ರೂ ಕಲೆಕ್ಷನ್ ಮಾಡ್ಕೊಂಡು ಹೋಗೋದನ್ನ ನಾನು ಕಣ್ಣಾರೆ ನೋಡಿದೀನಿ. ಇನ್ಫ್ಯಾಕ್ಟ್ ನಾನು ಒಂದ್ ದಿವಸ ಫಾಲೋ ಮಾಡ್ಕೊಂಡು ಹೋಗಿ ಗಲಾಟೆ ಮಾಡಿ ಆ ದುಡ್ಡನ್ನ ವಾಪಸ್ ತರಿಸಿ ಕೊಡ್ಸಿದ್ದು ಅಂತ ಘಟನೆನೂ ನಡೆದಿದೆ. ಈಗ ಪಾನಿಪುರಿಯಲ್ಲಿ ಅಥವಾ ರೋಡ್ ಸೈಡರ್ಸ್ ಹತ್ರ 10 ರೂಪಾಯಿ ಇಸ್ಕೊಂಡ್ರೆ ನೀವು ಹೇಳ್ತೀರಾ ಮೇಡಮ್, ನಾನು ಸಪೋರ್ಟ್ ಮಾಡ್ತಿಲ್ಲ. ಬಟ್ ಐ ಆಮ್ ಟೆಲ್ಲಿಂಗ್ ಯು ಸಮ್ ಇಂಟೆನ್ಸ್. ಈಗ ಫುಟ್ಪಾತ್ ಮೇಲೆ ನೀನು ಆ ಪಾನಿಪುರಿ ಹಾಕಂಗಿಲ್ಲ ಅಂತ ಗೌರ್ಮೆಂಟ್ ಆರ್ಡರ್ ಇದೆ. ಅದನ್ನ ಕಾಪಾಡ್ಕೊಬೇಕಾಗಿರೋದು ಯಾರು? ಎಲ್ಲರೂ ಕಾಪಾಡಬೇಕು, ಅದನ್ನ ನೀವು ಕಾಪಾಡ್ಕೊಬೇಕಲ್ವಾ, ನಾನು 100% ಕಾಪಾಡ್ಕೊಬೇಕಲ್ವಾ. ಆದ್ರೆ ಆ ಪೊಲೀಸ್ ಏನ್ ಮಾಡ್ತಾನೆ, ಅವಾಗ ಕಾಪಾಡ್ತಾನೆ. ಅವನು ಒಂದ್ಸಲಿ ಎಲ್ಲ ಕಡೆ ಫುಡ್ ಸ್ಟ್ರೀಟ್ ಇಲ್ಲ, ಕೆಲವು ಏರಿಯಾಗಳಲ್ಲಿ ಫುಡ್ ಸ್ಟ್ರೀಟ್ ಗೆ ಅಂತಾನೆ ಕೆಲವು ಜಾಗ ಬಿಟ್ಕೊಂಡಿದ್ದಾರೆ. ಸೊ ಅಂತ ಕಡೆ ಮಾಡ್ಕೊಳ್ಬಹುದು ಅವರು. ಸೊ ಹಾಗಾದ್ರೆ ಇವರನ್ನು ಸಪೋರ್ಟ್ ಮಾಡ್ಕೊಂಡು ಗವರ್ನಮೆಂಟ್ ಅಗೇನ್ಸ್ಟ್ ಹೋದ್ರು. ಆ ಫುಡ್ ಸ್ಟ್ರೀಟ್ ಗೆ ನಿಮ್ಗೆ ವ್ಯಾಪಾರ ಆಗಲ್ಲ. ಇವಾಗ ಇದರಲ್ಲಿ ಇತ್ತು, ವಿಜಯನಗರದಲ್ಲಿ ಇತ್ತು, ಫುಡ್ ಸ್ಟ್ರೀಟ್ ತೆಗೆಸ್ಬಿಟ್ರಿ. ಸೊ ಎಲ್ಲಿ ಜಾಗ ಇರುತ್ತೋ ಅವ್ರು ಮಾಡ್ತಾರೆ, ನೀವಂತೂ ಪ್ರೊಟೆಕ್ಟ್ ಮಾಡಲ್ಲ. ಆ ಕಾನ್ಸ್ಟೇಬಲ್ 1 ಅವರ್ ಹೋಗಿ ಒಂದ್ಸಲಿ ಹೋಗಿ 10 ರೂಪಾಯಿ ಇಸ್ಕೊಂಡು ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ. ಅದ್ರಲ್ಲಿ ಅವ್ನ ಜೀವನ ನಡೀತಾ ಇರುತ್ತೆ. ಎಲ್ಲಿವರೆಗೂ ಸಿಸ್ಟಮ್ ಸರಿ ಆಗಲ್ವೋ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ ಮೇಡಮ್. ಅಲ್ಲ, ಸಿಸ್ಟಮ್ ಎಲ್ಲಿಂದ ಸರಿ ಆಗಬೇಕು? 10 ರೂಪಾಯಿ ಲಂಚ, 10 ರೂಪಾಯಿ ದೊಡ್ಡ ಲಂಚ, ಹೌದು. ಬಟ್ ಆ 10 ರೂಪಾಯಿಂದನೇ ಆ ಕಾನ್ಸ್ಟೇಬಲ್ 10 ರೂಪಾಯಿ ಇಸ್ಕೊಂಡಿದ್ದಾನೆ ಅಂದ್ರೆ ನಾವು ಅರ್ಥ ಮಾಡ್ಕೊಬೇಕು. ಅವ್ನಿಗೆ ಅದ್ರ ಬೆಲೆ ಇದೆ 10 ರೂಪಾಯಿಗೆ. ಒಬ್ಬ ಕಾಕಿ ಹಾಕಿರೋ ಕಾನ್ಸ್ಟೇಬಲ್ 10 ರೂಪಾಯಿ ಇಸ್ಕೊಂಡಿದ್ದಾನೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು, ಯಾಕೆ ಇಸ್ಕೊಂಡೆ 10 ರೂಪಾಯಿ ಅಂತ. ಬಿಕಾಸ್ ಅವ್ನಿಗೆ ಸಂಬಳ ಜಾಸ್ತಿ ಕೊಡ್ತಿಲ್ಲ. ಎಲ್ಲರ ಹತ್ರ ಬೈಸ್ಕೊಂತಾನೆ, ಕೋರ್ಟಿಗೆ ಬಂದ್ರೆ ಬೈಸ್ಕೊಬೇಕು, ಟ್ರಾಫಿಕಲ್ಲಿ ಜನ ಬೈತಾರೆ, ರಾಜಕೀಯ ವ್ಯಕ್ತಿಗಳು ಬೈತಾರೆ, ಸೀನಿಯರ್ ಆಫೀಸರ್ ಬೈತಾರೆ, ಎಲ್ಲರೂ ಬೈತಾರೆ, ಹೆಂಡತಿನೂ ಬೈತಾರೆ, ಮಕ್ಕಳು ಬೈತಾರೆ, ದುಡ್ದಿಲ್ಲ ಅಂತ. ಸೊ ವಾಟ್ ಇಸ್ ಸಿಚುವೇಶನ್? ಇವತ್ತು ಸ್ಟೇಷನ್ಗಳಲ್ಲಿ ತಟ್ಟೆ ಎತ್ತೋದು ಯಾರು ಮೇಡಮ್? ಯಾರು ಕೆಲಸದಲ್ಲಿ ಇಟ್ಟಿದ್ದೀರಾ ನೀವು? ಮತ್ತೆ ಕಾನ್ಸ್ಟೇಬಲೇ ಎತ್ತಬೇಕು. ನಾವು ಅವ್ರ ಬಗ್ಗೆ ಧ್ವನಿ ಕೊಡೋಣ. ಎಲ್ಲರೂ ಹಾಗಲ್ಲ.
ಆದ್ರೆ ಆ ಅನಿವಾರ್ಯತೆಗೆ ಇನಿಮೇಲಿಂದಾದ್ರೂ ನಾವು ತೆಳ್ಳೋದು ಬೇಡ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಫಸ್ಟ್ ಅಲ್ಲೇ ಹೇಳಿದೆ, ಕೋಟ್ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲರೂ ಅಲ್ಲ ಕೆಲವರು ಮಾತ್ರ ಅಂತಾನೆ ನಾನು ಆರಂಭದಲ್ಲೇ ಹೇಳಿದೆ. ನಾನು ಎಲ್ಲ ಇಡೀ ಅಂದ್ರೆ ಈಗ ಒಂದ್ ತಟ್ಟೆಲಿ ಏನೋ ನೊಣ ಬಿತ್ತು ಅಂದ ತಕ್ಷಣ ಇಡೀ ಅನ್ನ ಎಲ್ಲ ನೊಣ ಆಯ್ತು ಅಂತ ನಾನು ಹೇಳ್ತಾ ಇಲ್ಲ. ಕೆಲವ್ರು ಮಾತ್ರ ಅಂತಾನೆ ನಾನು ಫಸ್ಟೇ ಕೋಟ್ ಮಾಡಿದೆ. ಆ ಕೆಲವ್ರು ಈಗ ಸಿಕ್ಕಾಕೊಂಡಿರೋರು ಯಾರು ಅನಿವಾರ್ಯತೆ ಮಾಡಿದವ್ರಲ್ಲ. ಇಲ್ಲಿವರೆಗೂ ಯಾರನ್ನ ಸಿಕ್ಕಾಕೊಂಡಿದ್ದಾರೆ, ಇಲ್ಲಿವರೆಗೂ ಯಾರನ್ನ ಅಮಾನತ್ ಮಾಡಿದ್ದಾರೆ, ಅವ್ರು ಯಾರು ಅನಿವಾರ್ಯತೆಗೋಸ್ಕರ ಮಾಡಿದವ್ರಲ್ಲ. ಮತ್ತೆ ಅಂಡರ್ ದಿ ಲಾ ಏನ್ ಟ್ರಯಲ್ ಆಗುತ್ತಲ್ಲ, ಪೊಲೀಸರಂತ ಏನ್ ಕ್ಷಮೆ ಇಲ್ಲ, ಅವ್ರಿಗೆ ಕಾನೂನಲ್ಲಿ ಏನ್ ಶಿಕ್ಷೆ ಆಗಬೇಕು ಅದು ಹಾಗೇ ಆಗುತ್ತೆ ಅವ್ರು ಮಾಡೋ ತಪ್ಪಿಗೆ. ಅಲಾಂಗ್ ವಿತ್ ದಟ್ ಬಟ್ ಅಮಾನತು ಒಂದು ಮಾಡ್ಬಿಟ್ರೆ ಸಾಕ ಸರ್? ಸಸ್ಪೆಂಡ್ ಇಲ್ಲ, FIR ಮಾಡಿದ್ದಾರೆ. ಬರೀ ಯಾರು ಏನಸ್ ಕೇಸಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂಥವ್ರಿಗೆ ಬಿಡೋದಿಲ್ಲ. ಈಗ ರಾಬ್ರಿನೇ ಅವ್ರ ಜೊತೆಗೆ ಸೇರಿ ಸಾಮೇಲೆ ಆಗಿ ಅವನೇ ಮಾಸ್ಟರ್ ಮೈಂಡ್ ಆತಾನೆ ಅಂದ್ರೆ ಅಂಥವ್ರ ಮೇಲೆ ಯಾರಿಗೂ ಬಿಡೋದಿಲ್ಲ. ಯಾರು FIR ಮಾಡಿ ಅವ್ನಿಗೆ ಅರೆಸ್ಟ್ ಮಾಡಿ ಏನು ಲೀಗಲ್ ಆ್ಯಕ್ಷನ್ ತೊಗೋಬೇಕು, ಎಲ್ಲ ಕ್ರಿಮಿನಲ್ಗಳು ಹೆಂಗೆ ಆ್ಯಕ್ಷನ್ ತೊಗೋತೀವಿ ಅದೇ ಪ್ರಕಾರ ಆ್ಯಕ್ಷನ್ ತೊಗೋತೀವಿ. ಸೊ ಏನು ರಿಫಾರ್ಮ್ಸ್ ಮಾಡಬೇಕು ಅಂತ ಅನ್ಸುತ್ತೆ ಸರಿ? ಅಂದ್ರೆ ಪೊಲೀಸರನ್ನ ಈ ಒಂದು ಇಲ್ಲ, ವಕೀಲರು ಹೇಳಿದ್ರಲ್ಲ, ಇದು ಆಫೀಸರ್ಸ್ಗೆ ದುಡ್ಡು ತಗೊಳ್ಳೋದು ಬಂದಾಗಬೇಕು, ಪೋಸ್ಟಿಂಗ್ ದುಡ್ಡು ಕೊಡೋದು ಬಂದಾಗಬೇಕು. ಒಂದೇದು ಮೊದಲು ಹೆಂಗೆ ಆಫೀಸರ್ಸ್ ನೋಡಿ ಯಾವ ಕೆಪಾಸಿಟಿ ಮೇಲೆ ಅವಕಾಶ ಸಿಗಬೇಕು ಸರ್, ಯಾರು ಎಫಿಷಿಯಂಟ್ ಇರ್ತಾರೆ, ಎಫಿಷಿಯನ್ಸಿ ಮೇಲೆ, ಸೀನಿಯಾರಿಟಿ ಮೇಲೆ ಸಿಗಬೇಕು. DJ ಹಳ್ಳಿಯಲ್ಲಿ ಗಲಾಟೆ ಆಯ್ತು ಲಾಸ್ಟ್ ಇಯರ್. ಗಲಾಟೆ ಆದಾಗ ಅಲ್ಲಿ ಯಾರು ಅವಾಗ ಹುಡುಕ್ತಾರೆ ಯಾರು ಎಫಿಷಿಯಂಟ್ ಇದ್ದಾರೆ, ಯಾವನಿದ್ದಾನೆ ಅಂಥವ್ರಿಗೆ ಹಾಕಪ್ಪ ಅಲ್ಲಿ ಅಂತ. ಅದನ್ನ ಮೊದಲೇ ಯಾಕೆ ಮಾಡಬಾರ್ದು? ಎಲ್ಲ ಆದ್ಮೇಲೆ ಯಾಕೆ ಕಣ್ಣು ತೆಗಿಬೇಕು? ಅಲ್ಲ, ಈಗ ಸೂಕ್ಷ್ಮ ಏರಿಯಾಗಳು ಅಂತ ಗೊತ್ತಿದ್ರು ಅದಕ್ಕೆ ಸೂಕ್ತ ಯಾರು ಇರ್ತಾರೋ ಅವ್ರನ್ನ ಪೋಸ್ಟಿಂಗ್ ಮಾಡಬೇಕು. ಕೆಲ್ಸಕ್ಕೆ ಬಾರದೇ ಇರೋರ್ನ ಯಾವ್ದೋ ಜಾಗಕ್ಕೆ ಪೋಸ್ಟಿಂಗ್ ಮಾಡಿದ್ರೆ ಏನ್ ಬಂತು ಸರ್? ಅದಕ್ಕೆ ಅವ್ರ ಎಫಿಷಿಯನ್ಸಿ ನೋಡಿ ಪೋಸ್ಟಿಂಗ್ ಕೊಡಬೇಕು. ಈ ರಾಜಕಾರಣಿಗಳಿಗೆ ದುಡ್ಡು ತಗೊಂಡ್ರೆ ಏನು ಪೋಸ್ಟಿಂಗ್ ಕೊಡ್ತಾ ಅದು ಬಂದ್ ಆಗಬೇಕು. ಮತ್ತೆ ಸಂಬಳ ಹೆಚ್ಚು ಮಾಡಬೇಕು. ಅಂದ್ರೇ ಒಂದು ನಾನು ಪೂರಾ ಎರಡಿಕೇಟ್ ಆಗ್ತದೆ ಅಂತ ಹೇಳೋದಿಲ್ಲ, ಒಂದು ಲೆವೆಲಿಯರ ಬರ್ತದೆ ಅಟ್ಲೀಸ್ಟ್. ಇಷ್ಟೊಂದು ರಾಬರಿ ಡೊಕೈಟಿ ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಇದು ಫಾರ್ಮಾಗಿ ಆ್ಯಕ್ಷನ್ ತೊಗೋಬೇಕು. ಯಾನೇ ಆಗಲಿ ಈ ಥರ ಯಾರು ಅನ್ಯಾಯದಿಂದ ಅವ್ರ ಜೊತೆಗೆ ಕಳ್ಳರ ಜೊತೆಗೆ ಡೊಕೈಟ್ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗ್ತಾರೆ, ಅವ್ರ ಮುಲಾಜಿಲ್ದ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಜೊತೆಗೆ ಇವ್ರನ್ನೂ ಆ್ಯಕ್ಷನ್ ಆಗಬೇಕು. ಅಂದ್ರೇ ಅದು ಬಂದಾಗಲಿಕ್ಕೆ ಒಳ್ಳೇದಾಗ್ತದೆ. ಲೋಹಿತ್ ಅವ್ರಿಗೆ ಏನು ಹೇಳ್ತೀರಿ ಫೈನಲಿ ಸಿಸ್ಟಮ್ ಬಗ್ಗೆ? ನಾವು ಮಾತಾಡ್ತೀವಿ ಸಿಸ್ಟಮ್ ಆದ್ರೂ ಕೂಡ ಮತ್ತೆ ಇದು ನಾವು ಏನು ಇವಾಗ ಕ್ಯಾಮ್ರಾಗಳನ್ನ ಕೊಟ್ಬಿಟ್ರು ಸರ್ಕಲ್ ಇನ್ಸ್ಪೆಕ್ಟರ್ಗಳಿಗೆ, ಬಾಡಿ ಕ್ಯಾಮ್ರಾಸ್ ಎಲ್ಲ ಕೊಟ್ಬಿಟ್ರು. ಇದರಿಂದ ಏನು ರಿಫಾರ್ಮ್ಸ್ ಎಲ್ಲ CC ಕ್ಯಾಮ್ರಾನು ಹಾಕಿದ್ದಾರೆ ಮೇಡಮ್ ಸ್ಟೇಷನ್ದಲ್ಲಿ. ಹೇಳಿದಾಗೆ ದುಡ್ಡು ಖರ್ಚಾಗಬಹುದು, ಏನು ರಿಫಾರ್ಮ್ಸ್ ಆಗಲ್ಲ. ಆದ್ರೆ ನಾವು ನಮ್ಮಲ್ಲೇ ರಿಫಾರ್ಮ್ಸ್ನ ಮಾಡಬೇಕಾಗುತ್ತೆ. ಕೆಲವು ಯಾರು ಆ ಒಂದು ಕಾನ್ಸ್ಟೇಬಲ್ ಲೆವೆಲ್ ಇದ್ದಾರೋ ಅವರಿಗೆ ನಾವು ಅಟ್ಲೀಸ್ಟ್ ಸೌಜನ್ಯವಾಗಿ ಮರ್ಯಾದೆ ಆದರೂ ಕೊಟ್ಟು ಡಿಪಾರ್ಟ್ಮೆಂಟ್ನಲ್ಲಿ ಅವ್ರನ್ನ ಕರೆಕ್ಟಾಗಿ ನಿಲ್ಲಿಸ್ಕೊಬೇಕಾಗಿರುವಂಥದ್ದು ನಾವು ಕಲಿಬೇಕಾಗುತ್ತೆ. ಸೆಲೆಕ್ಷನ್ಗೂ ದುಡ್ಡು ಕೊಡಬೇಕು, ಹೌದು, ಪೋಸ್ಟಿಂಗಿಗೂ ದುಡ್ಡು ಕೊಡಬೇಕು. ಎಲ್ಲಿ ತರ್ತಾರೆ ಅವರು? ಬಂದ್ಮೇಲೆ ಮಾಮೂಲಿ ಅದನ್ನೇ ಯೋಚನೆ ಮಾಡ್ತಾರೆ ಅವರು. ಪ್ರಾಮಾಣಿಕ ನಾವೆಲ್ಲ 10 ಪೈಸಾ ಕೊಡಲಿಲ್ಲ, ನಾವು ಪ್ರಾಮಾಣಿಕತೆಯಿಂದ ಸೆಲೆಕ್ಷನ್ ಆದವ್ರು ನಾವೇ. ಅವಾಗೇನು ಅವಶ್ಯಕತೆನೇ ಬರಲಿಲ್ಲ, ನಾವು ಟ್ರಾನ್ಸ್ಫರ್ಗೂ 10 ಪೈಸಾ ಕೊಡಲಿಲ್ಲ. ಈ ಥರ ಇದ್ದರೆ ಅದು ನೀವು ಆಟೋಮೆಟಿಕ್ ಕಡಿಮೆ ಆಗ್ತದೆ. ಅದೇನು ಅನ್ಯಾಯದು. ಬಟ್ ಐ ಡೋಂಟ್ ಥಿಂಕ್ ಸೋ ಸರ್, ಅಂತ ಸರ್ಕಾರ ಮತ್ತೆ ಬರುತ್ತೆ ಅಂತ ನನಗೆ ಅಲ್ಲ, ಬರ್ತದೆ, ಅದು ಒಂದು ಲೆವೆಲ್ ಇರ್ತದೆ. ಅದೇನು ಹೇಳ್ತಾರಲ್ಲ, ಪಾಪದ ಕೂಡ ತುಂಬಿದ ಮೇಲೆ ಮತ್ತೆ ಹೊಳ್ಳಿ ಬರ್ತದೆ ಅಂತ. ಆ ಥರ ಅದು ಎಲ್ಲಿವರೆಗೂ ಹೋಗ್ತದೆ, ಕೊನೆಗೆ ಜನನೇ ರೊಚ್ಚಿಗೆದ್ದು ಕೊನೆಗೆ ಉಲ್ಟಾ ಆಗ್ತದೆ. ಹಾಗಾಗಿ ಅದೇ ಈ ಕೆಲವು ಬದಲಾವಣೆಗಳು ಆಗಬೇಕಾಗುತ್ತೆ. ಮತ್ತು ಸಾಹೇಬ್ರು ಹೇಳೋಕ್ಕಿಂತ ಅವ್ರಿಗಿಂತ ಆದಷ್ಟು ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ಡಿಪಾರ್ಟ್ಮೆಂಟ್ನ ಹತ್ತರಿಂದ ನೋಡಿ ಅಧಿಕಾರವನ್ನು ಅನುಭವಿಸಿ ಅರೆಸ್ಟ್ ಮಾಡಿ ಇವೆಲ್ಲವನ್ನು ನೋಡಿರುವಂಥವ್ರು. ಸೊ ರಿಫಾರ್ಮ್ಸ್ ಅಂದರೆ ನಮ್ಮ ಒಬ್ಬ ಸಾರ್ವಜನಿಕನಾಗಿ ಗೌರವವನ್ನು ಕೊಡಬೇಕಾಗುತ್ತೆ. ಕಾನ್ಸ್ಟೇಬಲ್ಸ್ಗಳಿಗೆ ಸಂಬಳದ ಏನು ಅಭಾವ ಇದೆ ಅವ್ರು ನೋಡಬೇಕಾಗುತ್ತೆ. ಅಟ್ಲೀಸ್ಟ್ ಪೊಲೀಸರಿಗಾದ್ರೂ ಆ ಗೌರ್ಮೆಂಟ್ ಸ್ಕೂಲಲ್ಲಂತೂ ಯಾರೂ ನಾವು ಸೇರ್ಸೋಕೆ ಹೋಗ್ತಾ ಇಲ್ಲ. ಆ ಪ್ರೈವೇಟ್ ಸ್ಕೂಲಲ್ಲಿ ಅವ್ರಿಗೇನಾದರೂ ಆ ಮಕ್ಕಳುಗಳಿಗೆ ಕನ್ಸೆಷನ್ ಆದರೂ ಕೊಟ್ಟು ಎಜುಕೇಷನ್ ಆದರೂ ಅವ್ರಿಗೆ ಸಂಬಳ ಕಮ್ಮಿ ಅಂತ ಕೊಡ್ತೀರಾ? ಇಲ್ಲ, ಪೊಲೀಸ್ ಸ್ಕೂಲ್ ಅಂತಾನೆ ಮಾಡಿ ಅವ್ರಿಗೆ ಅನಿವಾರ್ಯತೆ ಏನಿದೆಯೋ ಆ ಅನಿವಾರ್ಯತೆಯನ್ನು ಅಟ್ಲೀಸ್ಟ್ ನೀವು ತೆಗೆದ್ರೆ ಕಮ್ಮಿ ಆಗುತ್ತೆ. ಬೀದರ್ದಿಂದ ಒಮ್ಮೆಲೆ ಇಲ್ಲಿ ಬರ್ತಾನೆ, ಬೀದರ್ ಗುಲ್ಬರ್ಗದಿಂದ ಅವು ಕೆನೆಕ್ಟ್ ಇಂಗ್ಲೀಷ್ ಮಾತಾಡೋಕ್ಕೂ ಬರೋದಿಲ್ಲ. ಆ ಕಡೆ ಭಾಗದಲ್ಲಿ ಲ್ಯಾಂಗ್ವೇಜೇ ಬರೋದಿಲ್ಲ. ಸೊ ಇಲ್ಲಿ ಬಂದು ಕಾನ್ವೆಂಟ್ನಾಗ ಪೇ ಮಾಡ್ತಾವೆ, ಸೀಟ್ ಕೊಡೋದಿಲ್ಲ. ಮತ್ತು ಅನಿವಾರ್ಯ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಹೊಸಲ ದುಡ್ಡು ಕೊಟ್ಟು ಡೊನೇಷನ್ ಕೊಟ್ಟು ತೊಗೋಬೇಕು. ಎಲ್ಲಿದು ಕೊಡ್ತಾವೆ? ಇಲ್ಲ, ಒಳ್ಳೆ ಸ್ಕೂಲ್ ಸಿಗೋದಿಲ್ಲ, ಎಲ್ಲೋ ಕೆಲಸಕ್ಕೆ ಬಲ್ಲ ಸಾಲಿ ಸಿಗ್ತವೆ. ಆ ಥರ ತೊಂದರೆ ಭಾಳ ಇದೆ. ಅದು ನಾವು ಹೇಳ್ಕೊತ ಹೋದ್ರೆ ಅದಕ್ಕೆ ಅನಿವಾರ್ಯತೆಯಿಂದ ನಾವು ತಗ್ಗಿಸ್ಬೇಕಾಗತ್ತೆ ಅವ್ರನ್ನ. ನಮ್ಮ ಸಿಸ್ಟಮಲ್ಲಿ ಆ ಅನಿವಾರ್ಯತೆಯನ್ನು ಕೊಡ್ದಿರಂಗೆ ಅವ್ರನ್ನ ನೋಡ್ಕೊಂಡಾಗ ಖಂಡಿತವಾಗ್ಲೂ ಆ ಒಂದು ಸಿಚುವೇಶನ್ಸ್ಗಳೇ ಬರಲ್ಲ. ಎಲ್ಲರೂ ಪೊಲೀಸ್ ಕೆಲಸನಾಗೆ ಮಾಡ್ತಾರೆ, ಲಾಯರ್ಗಳು ಕೆಲಸ ಮಾಡ್ತಾರೆ, ಡಾಕ್ಟರ್ಗಳು ಕೆಲಸ ಮಾಡ್ತಾರೆ. ಸೊ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಿರೋದು ಯಾರು? ಆ ನಾಯಕರುಗಳು ಮಗಳ ಇದ್ದಾರಲ್ಲ. ಇವತ್ತೇನು ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಆ ಸ್ಯಾಟರ್ಡೆ ಸಂಡೇ ಬಂದಷ್ಟು ಗೋವು ಕಾರು ಬಿಟ್ಟು ಅಲ್ಲಿ ಮಜಾ ಮಾಡ್ಕೊಂಡು ಬರ್ತಾರಲ್ಲ, ಅವ್ರನ್ನ ನಾವು ಕೇಳಬೇಕಾಗತ್ತೆ. ಇಂಥದನ್ನು ನಾವು ಸ್ವಲ್ಪ ಸುಧಾರಿಸ್ಕೊಳ್ಳೋ ರೀತಿ ಸುಧಾರಿಸ್ಬೋದು. ಇದನ್ನು
ಮತ್ತೆ ಧ್ವನಿ ಎತ್ತಂಗಿಲ್ಲ, ಧ್ವನಿ ಎತ್ತಿದ್ರೆ ಮೇಲಧಿಕಾರಿಗಳಿಂದ ಶಿಕ್ಷೆ ಅನುಭವಿಸ್ಬೇಕು, ಇಲ್ಲ ಹೊರಗಡೆ ಬರಬೇಕು. ಅದು ಎಲ್ಲಾ ಮೇಲಧಿಕಾರಿ ಈಸ್ ಲಿಂಕ್ಡ್ ಫಾರ್ ಸಮ್ MLA ಆರ್ ಮಿನಿಸ್ಟರ್. 100%. ಪೊಲೀಸ್ನಲ್ಲಿ ಒಂಥರ ಜೀತದಾಳಿದ್ದಂಗೆ, ಡಿಸಿಪ್ಲಿನ್ ದಲ್ಲಿ, ಇನ್ ದ ನೇಮ್ ಆಫ್ ಡಿಸಿಪ್ಲಿನ್ ಒಂಥರ. ಆದ್ರೂ ನಿಮ್ಮ ಅನಿವಾರ್ಯತೆಯನ್ನು ಇವತ್ತು ನಿಮ್ಮ ಮನೆ ಮುಂದೆ 2 ಗಂಟೆಗೆ ಯಾವ್ದಾರ ಒಂದು ಬೈಕ್ 3 ಬೈಕ್ ಓಡಾಡ್ಬಿಟ್ರೆ ಅನುಮಾನಸ್ಥವಾಗಿ ನಾವು ಮಾಡೋದೇ ಪೊಲೀಸರಿಗೆ ಫೋನು, ನಮ್ಮ ಅನಿವಾರ್ಯತೆ. ಸೊ ನಾವು ಅವ್ರನ್ನ ಹೇಗೆ ನೋಡ್ಕೊಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕಾಗುತ್ತೆ ಮೇಡಮ್. ಆಲ್ ರೈಟ್, ಎಸ್, ಪೊಲೀಸರಿಗೆ ನಾನು ಅಂತ ಇದ್ದೆ, ಗೃಹ ಇಲಾಖೆಗೆ ನಾಚಿಕೆ ಆಗಬೇಕು ಅಂತ. ಎಸ್, ಅಫ್ಕೋರ್ಸ್ ನಾಚಿಕೆ ಆಗಬೇಕು ಹಲವು ವಿಚಾರಗಳಲ್ಲಿ. ಯಾಕೆಂದ್ರೆ ಒಂದು ಸೆಲೆಕ್ಷನ್ ಇಂದ ಹಿಡಿದು ಅವರಲ್ಲಿ ಒಂದು ಪೋಸ್ಟಿಂಗ್ ವರೆಗೂ ಒಂದು ಲಂಚ ತಗೊಳ್ತಾ ಇರೋದಕ್ಕೆ, ಅಥವಾ ಒಬ್ಬ ಇಲಾಖೆಗಾಗ್ಲಿ ಅಥವಾ ಒಂದು ಯಾರ ಮಧ್ಯವರ್ತಿಗಳಿರ್ತಾರೋ ಅವ್ರಿಗೆ ಇಂತಿಷ್ಟು ಅಂತ ಲಂಚ ಕೊಡಬೇಕು. ಸರಿಯಾಗಿ ವಸತಿ ವ್ಯವಸ್ಥೆ ಇಲ್ಲ, ಮತ್ತೆ ಸರಿಯಾಗಿ ಅವರಿಗೆ ಸಂಬಳದ ವ್ಯವಸ್ಥೆ ಆಗ್ತಾ ಇಲ್ಲ, ಸಂಬಳ ಜಾಸ್ತಿ ಮಾಡ್ತಿಲ್ಲ. ಹಲವಾರು ಕಾರ್ಯಗಳಿಂದ, ಹಲವಾರು ಕಾರಣಗಳಿಂದ ಪೊಲೀಸರ ಮನಸ್ಥಿತಿ ಇಂಥದಕ್ಕೆ ಇಳಿತಾ ಹೋಗ್ತದೆ ಸರ್. ಮರ್ತು ಬಿಟ್ಟಿದ್ದೇವೆ ಶಾಂತತೆ ಕಾಪಾಡೋದು, ಸಮಾಜದಲ್ಲಿ ಯಾವುದು ಇಲ್ಲ ನೆಮ್ಮದಿಯಿಂದ ಸರ್. ಬದುಕಲಿಕ್ಕೆ ಯಾವ ಸರ್ಕಾರ ಯಾವ ವಾತಾವರಣ ಬೇಕು ಅದನ್ನು ಸೃಷ್ಟಿ ಮಾಡೋದು ಪೊಲೀಸರ ಕೆಲಸ. ನೆಮ್ಮದಿಯಿಂದ ಬದುಕಬೇಕು ಸಮಾಜ ಅವ್ರಿಗೆ ಜನಸಾಮಾನ್ಯ. ನೆಮ್ಮದಿ ಇಲ್ವಲ್ಲ ಸರ್ ಇವತ್ತು? ಇದು ಏನಾಗ್ಬಿಟ್ಟಿದೆ, ಬರೇ ಪೋಸ್ಟಿಂಗ್ ಮಾಡೋರು ಯಾರು MLA ಮಂತ್ರಿ ಅವರಿಂದ ತಿರುಗಾಡೋದು ಬಂದ್ಬಿಟ್ಟಿದೆ. ಇದು ಯಾವುದು ಕೆಲಸ ಜನಸಾಮಾನ್ಯರು ಯಾರು ಮಾತಾಡ್ಸೋರೇ ಇಲ್ಲ. ನಿಜ. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇದು ಬದಲಾವಣೆ ಆಗಬೇಕು. ಆಮೇಲೆ ಪೊಲೀಸರ ಮೇಲೆ ಒತ್ತಡ ಹಾಕೋದನ್ನು ಕೂಡ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿದ್ರೆ ಅವ್ರಾಗಿರೋದಕ್ಕೆ ಅವ್ರ ಕೆಲಸ ಮಾಡೋದಕ್ಕೆ ಬಿಡಬೇಕೆ ಹೊರತು, ಐ ಥಿಂಕ್ ಈ ವ್ಯವಸ್ಥೆ ಸರಿಯಾಗಬೇಕಾಗಿರೋದು ವಿಧಾನಸೌಧದಿಂದ ಅಂತ ನಾನು ಭಾವಿಸ್ತೀನಿ. ಮೊದಲು ಆ ವಿಧಾನಸೌಧ ಅನ್ನೋದಿದೆಯಲ್ಲ, ಅಲ್ಲಿರೋರು, ಅಲ್ಲಿ ಆಳ್ತಾ ಇರೋರು ಸರಿಯಾದ್ರೆ ಬಹುಶಃ ಈ ವ್ಯವಸ್ಥೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಹಿರಿಯ ಅಧಿಕಾರಿಗಳನ್ನ ಯಾರನ್ನೂ ಸಸ್ಪೆಂಡ್ ಮಾಡಲ್ಲ ಸಹಜವಾಗಿ. ಸಿಕ್ಕಾಕೊಳ್ಳೋರೆ ಕಾನ್ಸ್ಟೇಬಲ್ಗಳು, ASIಗಳು, PSIಗಳು. ಹಾಗಾಗಿ ಅವರ ಮತ್ತು ಕಾನ್ಸ್ಟೇಬಲ್ಲೇ ಆಗಲಿ ಅವ್ರು ಖಾಕಿ ಹಾಕಿರೋದ್ರಿಂದ ಮಿನಿಮಮ್ ಗೌರವನ ಫಸ್ಟ್ ಅವ್ರ ಇಲಾಖೆಲೇ ಕೊಡ್ಬೇಕು ಅವ್ರಿಗೆ. ಆಮೇಲೆ ಹೊರಗಡೆ ಅವ್ರು ಯಾರಾದರೂ ಕೊಡೋದಕ್ಕೆ ಸಾಧ್ಯ. ಫಸ್ಟು ನಮ್ಮನೆಯವ್ರಿಗೆ ನಾವು ಮರ್ಯಾದೆ ಕೊಟ್ಟರೆ ಮಾತ್ರ ಹೊರಗಡೆಯವ್ರು ಮರ್ಯಾದೆ ಕೊಡ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಇಂಥ ಕೃತ್ಯಗಳನ್ನ ಕಡಿಮೆ ಮಾಡೋದಕ್ಕೆ ಒಂದು ಹಂತಕ್ಕೆ ಪ್ರಯತ್ನ ಪಟ್ಟಂಗೆ ಆಗುತ್ತೆ. ಇದಕ್ಕೆ ಸರ್ಕಾರ ಮತ್ತು ಗೃಹ ಇಲಾಖೆ ಇಬ್ಬರೂ ಸೇರಿ ಜಂಟಿಯಾಗಿ ಪ್ರಯತ್ನ ಪಟ್ಟರೆ ಮಾತ್ರ ಪೊಲೀಸ್ ಇಲಾಖೆಗೆ ಆಗುವಂಥ ಮುಜುಗರವನ್ನು ತಪ್ಪಿಸ್ಬೋದು ಅಂತ ಹೇಳಿ